ಎಲ್ರಿಗೂ ಯುಗಾದಿ ಹಬ್ಬದ ಪರಾಭವ ನಾಮ ಸಂವತ್ಸರದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ವರ್ಷ ಎಲ್ರಿಗೂ ಹಿಂದೂ ಸಂವತ್ಸರ ಅಂತ ನಾವು ಏನು ಮಾಡ್ತೀವಿ ಕ್ಯಾಲೆಂಡರ್ ಚಾಂದ್ರಮಾನ ಯುಗಾದಿ ಅಂತ ಎಲ್ರಿಗೂ ಶುಭವನ್ನು ತರಲಿ, ಲೋಕವೆಲ್ಲ ಕ್ಷೇಮವಾಗಿರಲಿ, ಸುಭಿಕ್ಷವಾಗಿರಲಿ, ನಮ್ಮ ದೇಶವು ಸುಭಿಕ್ಷವಾಗಿರಲಿ, ನಮ್ಮ ರಾಜ್ಯವನ್ನು ಆಳ್ತಾ ಇರ್ತಕ್ಕಂಥ ನಮ್ಮ ದೇಶವನ್ನು ಆಳ್ತಾ ಇರ್ತಕ್ಕಂಥ ಎಲ್ಲರೂ ಸುಭಿಕ್ಷವಾಗಿರಲಿ ಅಂತ ಹೇಳಿಬಿಟ್ಟು ಇವತ್ತಿಂದ ಚಾಂದ್ರಮಾನ ಯುಗಾದಿ ಅಂತಂದರೆ ಪ್ರಕೃತಿಯಲ್ಲಿ ಆಗುವಂಥ ಬದಲಾವಣೆಗಳು, ಅದನ್ನು ನಾವು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಅಂತ ಹೇಳ್ತೀವಿ. ಪ್ರಕೃತಿಯಲ್ಲಿ ಯಾವಾಗ ಬದಲಾವಣೆಗಳಾಗುತ್ತೋ ಅದನ್ನು ಯುಗಾದಿ ಅಂತ ಕರಿತೀವಿ, ಹೊಸ ವರ್ಷ ಅಂತ. ನಾವು ಜನವರಿ 1ಕ್ಕೆ ನಾವು ಮಾಡೋಕ್ಕಿಲ್ಲ, ಇವಾಗೆಲ್ಲ ಜನವರಿ 1ಕ್ಕೆಲ್ಲ ಅದು ಇದಾಗೋಗಿದ್ದರಿಂದ ನಾವು ಏನು ಮಾತಾಡಲಿಕ್ಕಾಗಲ್ಲ. ಬಟ್ ನಮಗೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಚಾಂದ್ರಮಾನ ಯುಗಾದಿ ಅಂತಂದರೆ ಬರತಕ್ಕಂತಹ ಅಮಾವಾಸ್ಯೆ ಫಾಲ್ಗುಣ ಕೃಷ್ಣ ಅಮಾವಾಸ್ಯದ ಮಾರನೇ ದಿನ ಚಾಂದ್ರಮಾನ ಯುಗಾದಿ ಅಂತ ಆಚರಣೆ ಮಾಡ್ತೀವಿ. ಪ್ರಕೃತಿಯಲ್ಲಿ ಆಗುವಂಥ ಬದಲಾವಣೆಗಳನ್ನ ನಾವು ಪರಿಗಣನೆಗೆ ತಗೊಂಡು ಆಚರಣೆ ಮಾಡ್ತಕ್ಕಂಥ ಇದೇ ಯುಗಾದಿ ಅಂತ ನಾವು ಕರಿತಾ ಇದ್ದೀವಿ. ಇದು ಯುಗಾದಿಯ ವಿಶೇಷ. ಇವತ್ತಿನ ದಿನ ಬೇವು ಬೆಲ್ಲ ಅಂತ ಸ್ವೀಕಾರ ಮಾಡ್ತೀವಿ. ಜೀವನದಲ್ಲಿ ಸುಖ ಸಂತೋಷ ಎರಡೂ ಇರಬೇಕು ಅಂತ ಹೇಳಿಬಿಟ್ಟು ಬೇವು ಬೆಲ್ಲ ಯಾವತ್ತೂ ಎರಡನ್ನು ಸ್ವೀಕಾರ ಮಾಡಿಕೊಂಡು ಮನುಷ್ಯ ಸಮವಾಗಿ ಬಾಳಬೇಕು ಅನ್ನೋದೇ ಇದರ ತಾತ್ಪರ್ಯ. ಕಷ್ಟನೂ ಬರುತ್ತೆ, ಸುಖನೂ ಬರುತ್ತೆ, ಸಂತೋಷನೂ, ಎಲ್ಲವನ್ನೂ ನಾವು ಸಮವಾಗಿ ತಗೋಬೇಕು ಅನ್ನೋದೇ ಈ ಬೇವು ಬೆಲ್ಲಿನ ವಿಶೇಷತೆ. ಎಣ್ಣೆ ಸ್ನಾನ ಆರೋಗ್ಯಕ್ಕೆ ಇದು ಅಂತ ಹೇಳಿಬಿಟ್ಟು ತಲೆಗೆ ಎಣ್ಣೆ ಸ್ನಾನ ಮಾಡ್ತಾರೆ. ಆರೋಗ್ಯದ ವಿಷಯದಲ್ಲಿ ಎಣ್ಣೆ ಸ್ನಾನ ತಲೆಗೆ. ಇವತ್ತು ದೇವಸ್ಥಾನದಲ್ಲಿ ಪಂಚಾಂಗ ಪರಾಭವ ನಾಮ ಸಂವತ್ಸರದ ಹೊಸ ಪಂಚಾಂಗ ಇವತ್ತು ಪೂಜೆ ಮಾಡಿದ್ವಿ. ಉಪಚಾರ ಪೂಜೆಗಳೆಲ್ಲ ಆಗ್ತಾಯಿದೆ. ಇವಾಗ ಮಂಗಳಾರತಿ ಆಗಬೇಕು. ಅದಾದಮೇಲೆ ಪಂಚಾಂಗ ಈ ವರ್ಷ ಹೇಗಿರುತ್ತೆ ಅನ್ನೋದು ನಮಗೆ ಅದರಿಂದ ತಿಳಿಯುತ್ತೆ. ಯಾವ ಥರ ಇರುತ್ತೆ, ಪ್ರಕೃತಿನಲ್ಲಿ ಏನೇನು ಬದಲಾವಣೆಗಳಾಗುತ್ತೆ, ರಾಜಕೀಯ ಕ್ಷೇತ್ರ ಹೆಂಗಿರುತ್ತೆ, ನಮ್ಮ ರಾಶಿಗಳ ಪ್ರಕಾರ ನಾವು ಹೇಗೆ ಅದು ನಮಗೆ ಎಫೆಕ್ಟ್ ಆಗುತ್ತೆ, ಅದೆಲ್ಲ ಈ ವರ್ಷ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ಅದೇ ಹೇಳಿದ್ನಲ್ಲ, ಆವಾಗಲೇ ನಾನು ಹೇಳಿದೆ, ಇಲ್ಲಿ ಏನಾಗಿದೆ ಅಂತಂದರೆ ಜನವರಿ 1ಕ್ಕೆ ಹೊಸ ವರ್ಷ ಅಂತ ಇವಾಗೆಲ್ಲ ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದು ಆ ಕಡೆ ಕ್ಯಾಲೆಂಡರ್ಗಳು ನಮಗೆ ಅದು ಅನ್ವಯಕ್ಕೆ ಬರೋದಿಲ್ಲ. ಜನವರಿ 1 ಆಂಗ್ಲ ಅವರಿಗೆ ಅದು ಜನವರಿ 1 ಪ್ರಾರಂಭ ಆಗುತ್ತೆ. ನಮಗೆ ಯಾವಾಗ ಪ್ರಕೃತಿನಲ್ಲಿ ಆಗುವಂಥ ಬದಲಾವಣೆಗಳೇನಾಗುತ್ತೆ, ಗಿಡ ಮರಗಳು ತನ್ನ ಎಲೆಗಳನ್ನೆಲ್ಲ ಉದುರಿಸಿ ಹೊಸ ಚಿಗುರು ಯಾವಾಗ ಬರುತ್ತೋ ಅದನ್ನು ನಾವು ಯುಗಾದಿ ಹೊಸ ವರ್ಷ ಅಂತ ನಾವು ಆಚರಣೆ ಮಾಡ್ತೀವಿ. ನಾವು ಕೇಳ್ಕೊಳ್ಳೋದಿಷ್ಟು, ಎಲ್ಲರಲ್ಲೂ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ. ನಮಗೆ ಜನವರಿ 1 ಅಲ್ಲ ಹೊಸ ವರ್ಷ, ನಮಗೆ ಇರೋದೇ ಯುಗಾದಿ. ಚಾಂದ್ರಮಾನ ರೀತಿಯಾಗಿ ಇದೇ ಯುಗಾದಿ. ಇದನ್ನೆಲ್ಲರೂ ಆಚರಿಸಬೇಕಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಚಂದ್ರ ನೋಡೋದು ಏನಕ್ಕೆ? ಚಂದ್ರ ಅಂದ್ರೆ ಚಂದ್ರನ ಕ್ಯಾಲ್ಕುಲೇಷನ್, ಇವಾಗ ಎಲ್ಲವನ್ನೂ ಕ್ಯಾಲ್ಕುಲೇಷನ್ ನಾವು ಮಾಡೋದೇ ಚಂದ್ರನ ಮೇಲಿಂದನೇ. ಸೂರ್ಯನಿಂದ ನಮ್ಗೆ ಯಾವುದು ಕ್ಯಾಲ್ಕುಲೇಷನ್ ಸಿಗೋದಿಲ್ಲ. ಚಂದ್ರನಿಂದನೇ ಎಲ್ಲ ಕ್ಯಾಲ್ಕುಲೇಷನ್, ತಿಥಿ ವಾರ ನಕ್ಷತ್ರ ಎಲ್ಲೋ ಲಗ್ನಗಳೆಲ್ಲ ಇದೆಲ್ಲ ಬರ್ತಾ ಇರುತ್ತೆ. ಸೂರ್ಯನಿಂದ ಲಗ್ನ ಮಾತ್ರ ಚೇಂಜ್ ಆಗುತ್ತೆ. ಸೂರ್ಯ ಪ್ರತಿದಿನ ಒಂದು ಲಗ್ನದಿಂದ ಇನ್ನೊಂದು ಲಗ್ನಕ್ಕೆ ಎವ್ರಿ 2 ಅವರ್ಸ್ ಒಂದು ಚೇಂಜ್ ಆಗ್ತಾ ಇರ್ತಾರೆ. ಅದೊಂದೇ ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕಾಗೋದು. ಮಿಕ್ಕಿದ್ದೆಲ್ಲನೂ ಚಾಂದ್ರಮಾನ ರೀತಿಯಾಗಿ ಕ್ಯಾಲ್ಕುಲೇಷನ್ ಆಗುತ್ತೆ. ಬೆಳೆ ಹೇಗೆ ಆಗುತ್ತೆ ಅಂದರೆ ಇಲ್ಲ, ಚಂದ್ರನ ನೋಡಿಬಿಟ್ಟು ಮಳೆ ಬೆಳೆ ಅಂತೆಲ್ಲ. ಈ ವರ್ಷ ನಮಗೆ ಚಾಂದ್ರಮಾನ ರೀತಿಯಾಗಿ ಗುರುವಾರ ಬಂದಿರೋದ್ರಿಂದ ಬೃಹಸ್ಪತಿ ರಾಜನಾಗಿರ್ತಾನೆ. ಸೌರಮಾನ ರೀತಿ ಯಾವಾಗ ನಮಗೆ ಯಾವ ವಾರದಲ್ಲಿ ಬರುತ್ತೋ ಆತ ಮಂತ್ರಿ ಆಗಿರ್ತಾನಂತೆ. ಅವರಿಬ್ಬರ ಮೇಲೆ ಡಿಪೆಂಡ್ ಆಗುತ್ತೆ, ರಾಜ ಮತ್ತು ಮಂತ್ರಿ. ಈ ವರ್ಷ ನಮಗೆ ಚಾಂದ್ರಮಾನ ರೀತಿ ಯುಗಾದಿ ಬಂದು ಗುರುವಾರ ಬಿದ್ದಿರೋದ್ರಿಂದ ಬೃಹಸ್ಪತಿ ಅಂದರೆ ಗುರು ಈ ವರ್ಷ ಪೂರ್ತಿ ರಾಜನಾಗಿರ್ತಾನೆ ಅಂತ. ಖಂಡಿತ ಇದೆ, ಈ ವರ್ಷ ಖಂಡಿತ ಇದೆ. ಆಗುವಂಥ ಅನಾಹುತಗಳು ಇನ್ನೂ ಜಾಸ್ತಿ ಇದೆ. ಅದನ್ನೆಲ್ಲ ಭಗವಂತನಲ್ಲಿ ನಾವು ಬೇಡ್ಕೊಳ್ಳೋಣ, ಆದಷ್ಟು ಕಡಿಮೆ ಆಗಿ ಜನರು ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು ಅನ್ನೋದೇ ನಮ್ಮ ಆಶೆ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳೋದು ಅದಕ್ಕೆ. ಧನ್ಯವಾದಗಳು. ಥ್ಯಾಂಕ್ ಯು.